Hi guys, good morning. Welcome back my YouTube channel. ದಿನ ಸ್ಟಾರ್ಟ್ ಮಾಡಿದೆ ಗುರು. ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದೀನಿ. ಇವತ್ತು ನಿಮ್ಗಳಿಗೆ ಡ್ಯೂಟಿ ಮಾಡ್ತಾ ಮಾಡ್ತಾ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದೀನಿ. ಯಾವ್ದು ಟಾಪಿಕ್ ಅಂತಂದ್ರೆ, ನಮ್ಮ ಒಬ್ರು ಕುಮಾರ್ ಅಂತ ಬ್ರೋ, ನಾವು 16 ಇಂದ 18 ಅವರ್ ಒಳಗಡೆ 3,000ದಿಂದ 4,000 ಹೆಂಗ್ ಮಾಡ್ಬೇಕು ಬ್ರೋ, ಸ್ವಲ್ಪ ತಿಳಿಸ್ಕೊಡಿ ಅಂತಂದ್ರು. ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಡ್ಯೂಟಿ ಮಾಡ್ತಾ 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 ನಿಮ್ ಜೊತೆ ಮಾತಾಡೋಣ. ಸೊ ಅಲ್ಲಿವರೆಗೂ ಇನ್ನ ಟಿಫನ್ ಮಾಡಿಲ್ಲ, ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿ ಆಗೋಣ. ಸೊ ಯಾರ್ಯಾರು ನಮ್ಮ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ. ಎಷ್ಟೋ ಜನ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಕಡೆಯಿಂದ ಕೈ ಮುಗಿದು ಕೇಳೋದೊಂದೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಬೆಳೆಸ್ದಂಗೆ ನಮಗೂ ಬೆಳೆಸಿ, ಹರಸಿ ಹಾರೈಸಿ ಅಂತ ಕೇಳ್ತಾ ಬನ್ನಿ. ಟಿಫನ್ ಮಾಡ್ಕೊಂಡು ಸಿಗೋಣ. ಡ್ಯೂಟಿ ಮಾಡ್ತಾ ಮಾಡ್ತಾ ಆ ಟಾಪಿಕ್ ಬಗ್ಗೆ ಎಲ್ಲಾದ್ರೂ ಒಂದು 5 ನಿಮಿಷ ಸೈಡ್ಗೆ ಹಾಕಿ ನೀಟಾಗಿ ತಿಳಿಸ್ಬೇಕು. ಪಾಪ ಅವ್ರಿಗೂ ಅವರು 2-3 ಸಲ ಕಮೆಂಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಗಾಯ್ಸ್, ಇವತ್ತಿನ ಊಟ ಇದು ಗುರು. ಇಲ್ಲಿ ನಮ್ಮ ಅಣ್ಣಯ್ಯ ಟಿಫನ್ ತಿಂತಿದ್ದಾರೆ ನೋಡ್ರಿ. ಅಣ್ಣಯ್ಯ ಒಂದು ಹಾಯ್ ಮಾಡ್ಬಿಡು. ಹಾಯ್. ಇಲ್ಲಿ ಸದ್ಯಕ್ಕೆ ಟಿಫನ್ ಮಾಡಾಯ್ತು, ಕಾಫಿ ಕುಡ್ದಾಯ್ತು, ಎಲ್ಲ ಆಯ್ತು. ಟೈಮ್ ಬಂದು ಕರೆಕ್ಟ್ ಆಗಿ ನನ್ನ ಮೊದಲನೇ ಡ್ಯೂಟಿ ನಾನು ಸ್ಟಾರ್ಟ್ ಮಾಡಿರೋದು ಸ್ನೇಹಿತರೆ 10 ಗಂಟೆ 2 ನಿಮಿಷಕ್ಕೆ. ನೋಡ್ಬೋದು ಇವಾಗಲೇ ಸ್ಟಾರ್ಟ್ ಆಗಿರೋ. ಮನೆ ಹತ್ರನೇ ಇದೀನಿ, ನಾನು ಎಲ್ಲೂ ಹೋಗ್ಲಿಲ್ಲ. ಅಂದ್ರೆ ಡ್ಯೂಟಿಗಳು ಬರ್ತಾ ಇದ್ದೋ, ಬಟ್ ನಾನು ತಗೊಳ್ಳಿಲ್ಲ. ಇದೇ ಮೊದಲನೇ ಡ್ಯೂಟಿ ನಾನು ತಗೊಂಡಿರೋದು. ಬನ್ನಿ ಇವಾಗ ಪಿಕಪ್ ಪಾಯಿಂಟ್ ಹೋಗ್ತಾ ಇದ್ದೀನಿ. ಆಲ್ರೆಡಿ ಒಂದು ಡ್ಯೂಟಿ ತಗೊಂಡಿದ್ದೀನಿ, 3 ಅವರ್ದು ಯಾವ್ದೋ ರಿಸರ್ವೇಶನ್ ರೌಂಡ್ ಟ್ರಿಪ್ ಇಂಟರ್ಸಿಟಿ. ಈಗ ಪಿಕಪ್ ಹೋಗೋಣ. ಕಸ್ಟಮರ್ ಪಿಕಪ್ ಪಾಯಿಂಟ್ ಬಂದೆ ಗುರು. ಎಲ್ಲಿ ಕಸ್ಟಮರು ಕಾಣಿಸ್ತಿಲ್ವಲ್ಲ, ನೋಡೋಣ. ಇದೇ ಗೇಟ. ಊಬರ್ ಬುಕ್ ಮಾಡಿದ್ರಾ? ಊಬರ್ ನೀವೇನಾ? ಹತ್ತು ಟೈಮು 12 ಗಂಟೆ ಅಲ್ಲಿಗೆ ಆಗುತ್ತೆ. ನನ್ನ ನಂಬರ್ ತಗೊಳ್ಳಿ. ನಾನು ಇಲ್ಲಿ ಮುಂದೆ ಅಂಗಡಿ ಹತ್ರ ಹೋಗಿರ್ತೀನಿ. ಬರ್ತೀನಿ ಗುರು. ಕಸ್ಟಮರ್ನ ಮೊದಲನೇ ಸ್ಟಾಪ್ಗೆ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಲಾಸ್ಟ್ ಡ್ಯೂಟಿ ಗುರು ಇದು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ದಿನ ಇಂಥ ಅನುಭವಗಳಾಗುತ್ತೆ. ನೀವು ನೋಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆಂಟಲ್ ಸ್ಕೂಲು, ಬೈರನಾಯಕನ. ಇದೇನು ಗುರು ನೋಡ್ರಿ, ಇದು ಯಾವ ಊರು ಅಂತ ಕಂಡಿಡೀರಿ? ಬೈರನಾಯಕನಹಳ್ಳಿ ಅಂತ ಬರೋದಿಲ್ಲ ಅಲ್ಲಿ, ಬೈರನಕನಹಳ್ಳಿ ಅಂತ ಬಂದಿದೆ. 562132 ಪಿನ್ ಕೋಡ್ ನಂಬರು ನೋಡ್ಬೋದು ಸ್ನೇಹಿತರೆ. ಲಾಸ್ಟ್ ಡ್ಯೂಟಿ ಗುರು ಇದು ಹೇಳ್ಬೇಕಂದ್ರೆ. ಇಲ್ಲಿ ನೋಡ್ರಿ, ಕನಕಪುರ ರೋಡಿಂದ ನಾವು ಬಂದಿರೋದು. ಇಲ್ಲಿಂದ ನೋಡ್ರಿ ನೀವು ನೆಲಮಂಗಲ ಇಂದ ಆ ಚಿಕ್ಕಮಗಳೂರಿಗೆ ಹೋಗ್ತೀವಿ ನೋಡಿ, ದೊಡ್ಡಬಳ್ಳಾಪುರ ಮೇನ್ ರೋಡ್, ಆ ರೋಡಲ್ಲಿ ಬಂದು ಲೆಫ್ಟ್ ಎತ್ಕೊಂಡು ನಾವು ಈ ಕಡೆ ಬಂದಿದ್ದೀವಿ. ಈಗ ದಾಬಾಸ್ಪೇಟೆ ನೆಲಮಂಗ್ಲಕ್ಕೂ ಕರೆಕ್ಟ್ ಸೆಂಟ್ರಲ್ ಇಲ್ಲಿಗೆ ಬಂದಿದ್ದೀವಿ ಗುರು ನಾವು. ಬರೀ ಇವಾಗ ಇಲ್ಲಿಗೆ ಬಂದಿರೋದು ಅಷ್ಟೇ ಅಲ್ಲ, ಇಲ್ಲಿಂದ ವಾಪಸ್ಸು ಇವ್ರನ್ನ ಕರ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕು ಗುರು. ಒಟ್ನಲ್ಲಿ ಬೆಳಗ್ಗೆ ತಗೊಂಡು ಇವತ್ತು ಡ್ಯೂಟಿ ಲಾಸೇ, ನನ್ನ ಪ್ರಕಾರ ಲಾಸೇ. ನಾನೇನು ಅನ್ಕೊಂಡೆ, ಜಸ್ಟ್ ಡ್ರಾಪ್ ಅನ್ಕೊಂಡೆ, ಬಟ್ ಇವರು ರೌಂಡ್ ಟ್ರಿಪ್, ಇಂಟರ್ಸಿಟಿ ರೌಂಡ್ ಟ್ರಿಪ್ ಸ್ನೇಹಿತರೆ. ಇದನ್ನ ನೀವು ಒಬ್ಸರ್ವ್ ಮಾಡ್ಬೋದು. ಬೇಕಾದ್ರೆ ನಾನು ಡ್ರಾಪ್ ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ರೂಪಾಯಿ ಬೀಳುತ್ತೋ ಕಿಲೋಮೀಟರ್ಗೆ ಅಂತ. ಲಾಸ್ಟ್ ಡ್ಯೂಟಿ ಅಂತ ಇಲ್ಲೇ ಗೊತ್ತಾಗೋಯ್ತು, ಕನ್ಫರ್ಮ್ ಆಯ್ತು. 1200 ರೂಪಾಯಿ ತೋರಿಸ್ತಿದೆ. ನೋಡೋಣ, ಸದ್ಯ ಇಲ್ಲೆಲ್ಲರ ಒಂದು ಅಂಗಡಿ ಹತ್ರ ಟೀಗಿ ಕುಡಿಯೋಣ. ಕಸ್ಟಮರ್ ಕೆಲಸ ಮುಗೀತಂತೆ. ಸದ್ಯಕ್ಕೆ ಒಳಗಡೆ ಬನ್ನಿ ಸರ್ ಅಂತ ಫೋನ್ ಮಾಡಿದ್ರು. ಒಳಗಡೆ ಹೋಗ್ಬಿಡೋಣ. ಬಾಕ್ಲು ತೆಗೀರಪ್ಪ.
ಬಾಲಕಿಯರ ವಸತಿ ನಿಲಯ 1 ಅಂತ ಇದೆ. ಲಾಸ್ಟ್ಗ ತಣ್ಣೀರು, ಆಮೇಲೆ ಊಟನೂ ಅಷ್ಟೇನೆ. ಸೊಸೈಟಿ ಟೀ ಕೊಡ್ತಾರೆ ಕಾರ್ಡ್ ಹಾಕಿ. ಆ ಕಾರ್ಡ್ ಹಾಕಿ ಅರ್ಧ ಬರ್ಧ ಬೇಯೋದು, ಒಂದೊಂದು ದಿನ ಬೇಯಿಸ್ತಾರಂತೆ. ಮುಂದೆಲೆಲ್ಲ ಗಂಟು ತಿನ್ನೋದೇ ಅದು ಸ್ವಲ್ಪ ಅನ್ನ ಮಕ್ಕಳು. ಅದು ಚೆನ್ನಾಗಿಲ್ಲ ಅಂದ್ರೆ ಹೆಂಗಿಲ್ಲ. ಸ್ನೇಹಿತರೆ, ಅಲ್ಲಿ ನೋಡ್ಬೋದು ನೀವು ಮುಂದೆಗಡೆ ಲಾರಿ ನೋಡಿ ಯಾವ ಥರ ಹೋಗ್ತಾ ಇದೆ. ಫುಲ್ಲು ಲೋಡ್ ಓರೆ ಆಗಿದೆ. ದಯವಿಟ್ಟು ಆ ಥರ ಲಾರಿಗಳು ಓರೆ ಆಗಿದ್ದಾಗ ದಯವಿಟ್ಟು ಯಾರು ಲಾರಿನ ಪಕ್ಕದಲ್ಲೇ ಸೈಡ್ ಹೊಡೆಯೋಕೆ ಆಗಲಿ, ಪಕ್ಕದಲ್ಲಿ ನಿಂತ್ಕೊಳ್ಳೋದಾಗಲಿ ಅಂತ ಕೆಲಸ ಮಾಡಬೇಡಿ. ಯಾಕಂದರೆ ಅವು ಯಾವ ಕಾರಣದಲ್ಲಿ ಯಾವ ಟೈಮಲ್ಲಿ ದಬಾಕಂತವೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ನನ್ನೇ ನೋಡಿ ಪೂರ್ತಿ ಸೈಡ್ಗೆ ಬಂದು ನಾನು ಹೇಳ್ಕೊಂಡೆ. ದಯವಿಟ್ಟು ಯಾರಾದರೂ ನಮ್ಮ ಕ್ಯಾಬ್ ಡ್ರೈವರ್ಗಳು ಈ ವಿಡಿಯೋ ನೋಡಿದ್ರೆ ಈ ಥರ ಯಾರೂ ಹಿಂದೆಗಡೆ ಅದನ್ನ ಸೈಡ್ ಹೊಡೆಯೋಕೆ ಹೋಗಬೇಡಿ ದಯವಿಟ್ಟು. ಎಡಗಡೆ ಅಕ್ಕ ಕಾರ್ ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ, ಇಲ್ಲಿ ಎಡಗಡೆ ನಿಲ್ಲಿಸ್ತೀನಿ. ಯಾಕಂದ್ರೆ ಆ ಕಡೆ ಜಾಸ್ತಿ ಪಾರ್ಕಿಂಗ್ ಇಲ್ಲ. ಈ ಕಸ್ಟಮರ್ನ ಡ್ರಾಪ್ ಹಾಕಾಯ್ತು, ಸಿಕ್ಕಾಪಟ್ಟೆ ಲಾಸು ಡ್ಯೂಟಿ. ಬಟ್ ಏನು ಮಾಡೋಕ್ಕಾಗಲ್ಲ. ಡೈಲಿ ನಾವು ಬಿರಿಯಾನಿನೇ ತಿನ್ನೋಕ್ಕಾಗಲ್ಲ. ಒಂದೊಂದಿನ ಅನ್ನ ಸಾಂಬಾರು ಕೂಡ ತಿನ್ಬೇಕಾಗುತ್ತೆ. ಸದ್ಯಕ್ಕೆ ಊಟ ಮಾಡೋ ಟೈಮು ಹೊಟ್ಟೆ ಬೇರೆ ಎಸೆದೈತೆ ಗುರು. 2 ಗಂಟೆ ಆಗೋಯ್ತು. ಸಾಕಾತ್ ಲಾಸು ಗುರು ಇವತ್ತು. ಮೊದಲನೇ ಡ್ಯೂಟಿ ತೋರಿಸ್ತೀನಿ ನೋಡಿ ಎಷ್ಟಾಯ್ತು ಏನು ಎತ್ತ ಅಂತ. ಸ್ನೇಹಿತರೆ ನೋಡ್ಬೋದು ನೀವು 77th ಕ್ರಾಸ್ ರಾಮಾಂಜನೇಯ ನಗರ ಚಿಕ್ಕಲ್ಸಂದ್ರ ನೋಡಿ. ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪಿಕಪ್ ಪಾಯಿಂಟು. ಇಲ್ಲಿಂದ ನನಗೆ ಇವಾಗ ಡ್ಯೂಟಿ ತಮಿಳ್ನಾಡಿಗೆ ಬಂದಿದೆ. ಹೊಸೂರಿಂದ ಮುಂದೆ 1500 ಚಿಲ್ಲರೆ ತೋರಿಸಿದೆ ನೋಡಿ. ಪಿಕಪ್ ಪಾಯಿಂಟ್ ನೋಡಿ, ಸಿ ಪಿಕಪ್ ಇನ್ಫೋ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿದೆ. ಇಲ್ಲಿ ಬಂದಿದೆ ನೋಡಿ, 3 ಗಂಟೆಗೆ ಪಿಕಪ್ ಇದೆ. 1517 ರೂಪಾಯಿ. ಅದಕ್ಕೆ ಇವಾಗ ನಾವು ಟೈಮ್ ಬಂದು ಆಲ್ರೆಡಿ 2:40. ಇನ್ನ 20 ನಿಮಿಷ ಟೈಮ್ ಇದೆ. ಆರಾಮಾಗಿ ಅವ್ರು 3 ಗಂಟೆ ಹಿಡಿದು ಬನ್ನಿ ಸರ್ ಅಂದ್ರು. ನಾನು ಇನ್ನೇನಿಲ್ಲ, ನಂದು ಕೆಲಸ ಇಲ್ಲ, ಆರಾಮಾಗಿ ಹೋಗಿ ಪಿಕಪ್ ಪಾಯಿಂಟ್ ಕೂತ್ಕೊಳ್ಳೋದು ಅಷ್ಟೇ. ಈಗ ತಾನೇ ಊಟ ಮಾಡಿದೆ, ಎಲ್ಲ ಆಯ್ತು. ಆದ್ರೆ ಆ ಟ್ರಿಪ್ ಹೋಗಿ ಬಂದಲ್ಲ, ಅದಂತೂ ಸ್ವಲ್ಪ ಲಾಸ್ ಆಯ್ತು. ಏನು ಮಾಡೋಕ್ಕಾಗಲ್ಲ. ಇದು 1500 ರೂಪಾಯಿ ತೋರಿಸಿದೆ. ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ 3 ಗಂಟೆಗೆ ಪಿಕಪ್ ಆದ್ರೂ ನಾನು 4-5 ಗಂಟೆಗೆಲ್ಲ ಡ್ರಾಪ್ ಹಾಕ್ಬಿಡ್ತೀನಿ. ಇನ್ನು ನನಗೆ 5 ಅವರ್ ಟೈಮ್ ಉಳ್ಕೊಳ್ಳುತ್ತೆ. ನೋಡೋಣ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ. ಸೊ ಬನ್ನಿ. ಮತ್ತೆ ಅದು ಟೋಲು TP ಎಲ್ಲ ಎಕ್ಸ್ಟ್ರಾ ಕೊಡ್ತಾರೆ. ಯಾಕೆ ಅಂದರೆ ಇದು ಇಂಟರ್ಸಿಟಿ ಟ್ರಿಪ್ ಆಗಿರೋದ್ರಿಂದ ನಾವೆಲ್ಲ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಬೇಕು ಅವ್ರ ಹತ್ರ. ಇಲ್ಲ ನಾವೇನು ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಟೋಲು TP ಎಲ್ಲ ನಮ್ಮ ಕೈಯಿಂದ ಹೋಗ್ಬಿಡುತ್ತೆ. ಏನು 1 ರೂಪಾಯಿ ಉಳಿಯಲ್ಲ, ಲಾಸ್ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ಹೋಗೋಣ ಪಿಕಪ್ ಪಾಯಿಂಟ್ಗೆ. ಪಿಕಪ್ ಪಾಯಿಂಟ್ಗೆ ಬಂದು ಯಾವ್ದು ಗುರು ಇದು ಹಿಂಗದೆ ಡೌನು ರಾಮಾಂಜನೇಯ ನಗರದ ಒಳಗಡೆ ಗುರು ಇದು. ಪಿಕಪ್ ಪಾಯಿಂಟ್ಗೆ ಬಂದಾಯ್ತು. ಕಸ್ಟಮರ್ಗೆ ಒಂದು ಫೋನ್ ಮಾಡ್ಬಿಡೋಣ ಗುರು. ನೋಡ್ಬೋದು ಸದ್ಯಕ್ಕೆ ನಾನು ಹೊಸೂರು ಮತ್ತೆ ಇಲ್ಲಿದೆ ನೋಡಿ ಡೆಂಕಣಿ ಕೋಟೆ ಮತ್ತೆ ಹೊಸೂರ್ಗೂ ಸೆಂಟ್ರಲ್ ಇದ್ದೀನಿ. ಟೋಟಲ್ ಬಂದು 2 ಡ್ಯೂಟಿ ಮಾಡಿದೆ. 2685 ಅಂದರೆ 2700 ರೂಪಾಯಿ ಪ್ಲಸ್ ಕರೆಕ್ಟಾಗಿ 225 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಇಟ್ಕೊಳ್ಳಿ ಸರ್ ಅಂತ. ಗುರು ನೋಡಿದ್ರಲ್ಲ, ಸದ್ಯಕ್ಕೆ ನಾನು ಯಾವ್ದೋ ಒಂದು ಡಿ ಕೋಟಪ್ಪಲ್ಲಿ ಅಂತಾನೋ ಯಾವ್ದೋ ಒಂದು ಊರಿಗೆ ಬಂದಿದ್ದೀನಿ. ನಾವಿವಾಗ ಹೆಚ್ಚು ಕಡಿಮೆ ಹೊಸೂರ್ವರೆಗೂ ಹೋದ್ರೆ ಡ್ಯೂಟಿ ಬರುತ್ತೆ. ಅಲ್ಲಿವರೆಗೂ ಖಾಲಿ ಹೋಗಲೇಬೇಕು. ಟೈಮ್ ಅಂತೂ ವೇಸ್ಟ್ ಮಾಡಬಾರ್ದು. ಟೈಮ್ ಬಂದು ಆಲ್ರೆಡಿ 5:40 ಗುರು. 40 ನಿಮಿಷ ಇದೇ ಕಸ್ಟಮರು ವೇಸ್ಟ್ ಮಾಡಿದ್ರು. ಯಾಕೆಂದ್ರೆ ಬಂದಿದ್ದೆ 25 ನಿಮಿಷ ಲೇಟಾಗೆ 3 ಗಂಟೆಗೆ ಪಿಕಪ್ ಇದ್ದಿದ್ದು. ಮತ್ತೆ ಆ 3 ಗಂಟೆ ಪಿಕಪ್ ಅವರು 3 ಗಂಟೆ ಪಿಕಪ್ ಇತ್ತು. ಬಂದಿದ್ದು ನೋಡ್ರೆ 3:25ಕ್ಕೆ. ಮತ್ತೆ ಬರ್ತಾ ಆಂದವೆ 3 ಕಡೆ ಸ್ಟಾಪ್ ಮಾಡಿಸಿದ್ರು ಗುರು ಕಸ್ಟಮರು. ತಲೆ ಕೆಟ್ ಕೆರೆ ಹಿಡ್ದೋಯ್ತು. ನಾನು ಆದಷ್ಟು ತಾಳ್ಮೆಯಿಂದಾನೆ ಗಾಡಿ ನಿಲ್ಲಿಸಿ ಬಂದೆ, ಡ್ರಾಪ್ ಹಾಕ್ದೆ. ಪ್ಲಸ್ ಕರೆಕ್ಟಾಗೆ 175 ರೂಪಾಯಿ 225 ರೂಪಾಯಿ ಟಿಪ್ಸ್ ಕೊಟ್ರು. ಇಟ್ಕೊಳ್ಳಿ ಸರ್ ಅಂದರು. ಓಕೆ ಸರ್ ಅಂದೆ. ಪ್ಲಸ್ಸು ಆವಾಗಲೇ ಮಾಡಿದ್ದ ಡ್ಯೂಟಿಲಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಫಸ್ಟ್ ಡ್ಯೂಟಿಲಿ. ಅಂದರೆ ನಾನು ರೌಂಡ್ ಟ್ರಿಪ್ ಹೋಗಿ ಬಂದಲ್ಲ, ಅಂದರೆ ಇಂಟರ್ಸಿಟಿ, ಅದರಲ್ಲಿ ಒಂದು 100 ರೂಪಾಯಿ ಅಂದರೆ 235 ರೂಪಾಯಿ ಇದೆ ಆಯಿತು. ಪ್ಲಸ್ 2700 ರೂಪಾಯಿ ಅಂದರು. ಸದ್ಯಕ್ಕೆ ನಮ್ಮ ಅರ್ನಿಂಗ್ಸ್ ಬಂದು 3000 ಕಂಪ್ಲೀಟ್ ಆಗೈತೆ. ನಮ್ಗೆ ಇನ್ನೇನು ಎಕ್ಸ್ಟ್ರಾ ಏನು ಬೇಡ. ಮನೆ ಕಡೆ
ಡೈರೆಕ್ಟ್ ಹೊಸೂರಿಂದ ಡೈರೆಕ್ಟ್ ಯಾವ್ದಾದ್ರು JP ನಗರ್ ಅಂತ ಒಂದು ಡ್ಯೂಟಿ ಬಂದ್ಬಿಟ್ರೆ ನಿಮ್ದೇ ಗುರು, ಹೋಯ್ತಾ ಇರೋದೇ ಶಿಸ್ತ ಮನೆ ಕಡೆ. ಸ್ನೇಹಿತರೆ, ನಿಮಗೆ ಅವಾಗಲೇ ಹೇಳ್ದಂಗೆ ಕುಮಾರ್ ಅವರು ಒಂದು ಕ್ವಶನ್ ಮಾಡಿದರು, ಸರ್ 16ರಿಂದ 18 ಅವರ್ ಒಳಗಡೆ ಹೆಂಗೆ 3ರಿಂದ 4 ಸಾವಿರ ಹೊಡೆಯೋದು, ದಯವಿಟ್ಟು ತಿಳಿಸ್ಕೊಡಿ ಅಂತ. ಆದರೆ ನಾನು ಹೇಳೋದು ಒಂದು 16ರಿಂದ 18 ಅವರ್ ಅಲ್ಲ, 12 ಅವರ್ ಒಳಗಡೆ ಯಾವ ಥರ ಹೊಡೆಯೋದು ಅಂತ ಹೇಳ್ತೀನಿ ನಿಮಗೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಸದ್ಯಕ್ಕೆ ಒಂದು ದಿನಕ್ಕೆ ಬಂದು 24 ಗಂಟೆ. ಅದರಲ್ಲಿ ನಿಮಗೆ ಗೊತ್ತು ನಾನು ಡ್ಯೂಟಿ ಮಾಡೋ ಟೈಮಿಂಗ್ಸ್ ಏನು ಅಂತ. ಬೆಳಗ್ಗೆಯಿಂದ ಸಂಜೆ, ಕೆಲವೊಬ್ಬರು ಡೇ ಶಿಫ್ಟ್ ಮಾಡ್ತಾರೆ, ಕೆಲವೊಬ್ಬರು ನೈಟ್ ಶಿಫ್ಟ್ ಮಾಡ್ತಾರೆ. ಆ ಥರ ಲೆಕ್ಕ ಹಾಕೊಂಡಾಗ ಈಗ ನನ್ನ ವೀಡಿಯೋಸ್ ನೋಡೋರು ನಿಮಗೆ ಗೊತ್ತು, ನಾನು ಬರೀ ಡೇ ಮಾತ್ರ ಮಾಡೋದು, ನೈಟ್ ಯಾವ ಕಾರಣಕ್ಕೂ ಡ್ಯೂಟಿ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ನೈಟ್ ಮಾಡೋರ್ಗೆ ಏನು ಗೊತ್ತಾ, ಸಂಜೆ ನೈಟ್ 8 ಗಂಟೆ ಮುಗೀತು ಅಂತಂದರೆ ಮತ್ತೆ ಬೆಳಗ್ಗೆ 8 ಗಂಟೆ ಆಗೋವರೆಗೂ ಕೂಡ ಅವ್ರಿಗೆ ಯಾವುದೇ ಥರದ ಪೀಕ್ ಅವರ್ ಅನ್ನೋದು ಸಿಗಲ್ಲ. ಅವಾಗ ಏನು ಮಾಡ್ತಾರೆ, ಬರೀ 13 ರೂಪಾಯಿ, 14 ರೂಪಾಯಿ, 15 ರೂಪಾಯಿ ಕಿಲೋಮೀಟ್ರು ಇಷ್ಟೇ ಕೊಡೋದು. ಎಷ್ಟೇ ಡ್ಯೂಟಿ ಹೊಡೆದ್ರು ಅರ್ನಿಂಗ್ಸು ಆಗಲ್ಲ, ಏನೂ ಇಲ್ಲ. ಆದರೆ ನಾನು ಬೆಳಗ್ಗೆ ಡ್ಯೂಟಿ ಮಾಡೋದ್ರಿಂದ ನನಗೆ ಕಡಿಮೆ ಅಂದರೂ ಬೆಳಿಗ್ಗೆ 8 ಗಂಟೆಗೆ ಪೀಕ್ ಅವರ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ 11 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 11 ಗಂಟೆವರೆಗೂ ಅಂದರೆ ಎಷ್ಟು ಅವರು, ಬೆಳಗ್ಗೆಲಿ 3 ಅವರು. ಆ ಬೆಳಗ್ಗೆ ಒಂದು 3 ಅವರ್ ಸಿಗುತ್ತಾ. ಮತ್ತು ಆ ಮಧ್ಯಾಹ್ನ 11 ಗಂಟೆ ಮೇಲಿಂದ ತಿರ್ಗಾ ಸಂಜೆ 5 ಗಂಟೆವರೆಗೂ 11ರಿಂದ 12, 1, 2, 3, 4, 5 ತಿರ್ಗಾ 6 ಅವರು. ಆ ಗ್ಯಾಪಲ್ಲಿ ಅಮೌಂಟು ಮತ್ತೆ ನಾನ್ ಪೀಕ್ ಅವರ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಮತ್ತೆ ಡ್ಯೂಟಿ ಮಾಡ್ತಾ ಇರ್ತೀನಿ, ಯಾವಾಗ ಬರುತ್ತೆ ಎತ್ಕೊಂಡು ಮಾಡ್ತಾ ಇರ್ತೀನಿ. ಮತ್ತೆ 5 ಗಂಟೆಗೆ ಶುರು ಮಾಡ್ತಿದ್ದಂಗೆ ಸಂಜೆ 5 ಗಂಟೆ ಆಗ್ತಿದ್ದಂಗೆ ಮತ್ತೆ ಪೀಕ್ ಅವರ್ ಬರುತ್ತೆ. ಮತ್ತೆ ಪೀಕ್ ಅವರ್ ಸ್ಟಾರ್ಟ್ ಆದಾಗ ಮತ್ತೆ 3 ಅವರ್ ಪೀಕ್ ಅವರ್ ಸಿಗುತ್ತೆ. ಡೈಲಿ ಡ್ಯೂಟಿ ಮಾಡೋದ್ರಿಂದ 12 ಅವರು, ಒಂದು ದಿನಕ್ಕೆ 12 ಅವರಲ್ಲಿ ನಿಮ್ಗೆ 6 ಅವರು ಪೀಕ್ ಅವರೇ ಸಿಕ್ಬಿಡುತ್ತೆ ನಿಮಗೆ. ಸೊ ಆವಾಗ ಏನು ಮಾಡ್ಬೇಕಾದ್ರೆ ಪೀಕ್ ಅವರಲ್ಲಿ ನಿಮಗೆ ಗೊತ್ತಲ್ವ, ಅಮೌಂಟು 20ರಿಂದ 30, 35 ರೂಪಾಯಿ ಗಂಟ ಕೊಡ್ತಾನೆ 1 ಕಿಲೋಮೀಟ್ರಿಗೆ. ಸೊ ಥಿಂಕ್ ಮಾಡಿ ನೀವು. ಎಷ್ಟೋ ಜನ ಬ್ರೋ ನಾನು ನೈಟ್ ಮಾಡ್ತೀನಿ ಡ್ಯೂಟಿ, 3,000 ಮಾಡೋಕ್ಕೆ ಆಗಲ್ಲ, ಬರೀ 2,000, 1,500 ಈ ಥರ ಎಲ್ಲ ಮಾಡ್ತೀನಿ ಅಂತ ಅಂತಾರೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರು ಸ್ವಲ್ಪ ನೀವು ಥಿಂಕ್ ಮಾಡಿ, ಸ್ವಲ್ಪ ನೀವು ಥಿಂಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಏನಪ್ಪ ಅಂತಂದರೆ ಈಗ ನೋಡಿ, ಅದೇ 6 ಅವರ್ ಪೀಕ್ ಅವರ್ ಸಿಗುತ್ತೆ, ಮತ್ತು 6 ಅವರ್ ನಾನ್ ಪೀಕ್ ಅವರ್ ಸಿಕ್ಕಿದ್ರು ಏನು ತೊಂದರೆ ಇಲ್ಲ. ನೀವು ಆ 6 ಅವರಲ್ಲಿ ಬೆಳಗ್ಗೆಲ್ಲೇ ನೀವು ಆ ಪೀಕ್ ಅವರ್ ಮುಗಿಯೋದ್ರೊಳಗಡೆ 1,000 ಮಾಡ್ಕೊಂಡ್ರೆ ಮತ್ತು ಸಂಜೆ 3 ಅವರಲ್ಲಿ ನೀವು 1,000 ಮಾಡ್ಕೋಬೋದು. ಗ್ಯಾಪಲ್ಲಿ ಬರುತ್ತಲ್ಲ 6 ಅವರು ಮಧ್ಯಾಹ್ನದ ಮೇಲೆ, ಆ 6 ಅವರಲ್ಲಿ ನೀವು ಆರಾಮಾಗಿ 1,000 ಆಟ ಆಡ್ದಂಗೆ ಮಾಡ್ಬೋದು ಸ್ನೇಹಿತರೆ. ಎಲ್ಲರೂ ಯೋಚನೆ ಮಾಡಿ ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ. ಎಷ್ಟೋ ಜನ ಸುಮ್ಮನೆ ದಡ್ಡ ಥರ ಮಧ್ಯಾಹ್ನ 1 ಗಂಟೆಗೆ ಆನ್ ಮಾಡೋದು ಅಂತೆ, ಮಧ್ಯಾಹ್ನ 4 ಗಂಟೆಗೆ ಆನ್ ಮಾಡೋದು, ಸಂಜೆ 4 ಗಂಟೆಗೆ ಆನ್ ಮಾಡೋದಂತೆ, ಇವೆಲ್ಲ ಮಾಡ್ತಾರೆ. ದಯವಿಟ್ಟು ನಾನು ನಿಮಗೆ ಒಂದೇ ಸಜೆಷನ್ ಮಾಡೋದು, ಈ ಥರ ಕೆಲಸಗಳು ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ನೀವು 8 ಗಂಟೆಗೆ ಬೆಳಗ್ಗೆ 8 ಗಂಟೆಗೆ ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿ. ಮತ್ತು ನಿಮಗೆ ಗೊತ್ತಾಗುತ್ತೆ, ಊಬರ್ನಂಗೆ ಗೊತ್ತಾಗುತ್ತೆ, ನೀನು ಎಷ್ಟು ಗಂಟೆಗೆ, ಅವ್ರೇನು ಸುಮ್ಮನೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾರು ಎಷ್ಟು ಗಂಟೆಗೆ ಲಾಗಿನ್ ಆಗ್ತಾ ಇರ್ತಾರೆ, ಯಾವಾಗ ಎಷ್ಟು ಗಂಟೆಗೆ ಡ್ಯೂಟಿ ಕೊಡಬೇಕು ಅನ್ನೋದು ಕೂಡ ಊಬರ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ನಿಮಗೆ ಡ್ಯೂಟಿಗಳು ಡಿಪೆಂಡ್ ಆಗುತ್ತೆ. ನಂದು ನೋಡಿದ್ರಲ್ವಾ, ಇವತ್ತೇ ಲೆಕ್ಕ ಹಾಕೊಳ್ಳಿ. ಆಲ್ರೆಡಿ ನಾನು ಇವಾಗ ಟೈಮ್ ಬಂದು ನೀವೇ ನೋಡಿದ್ರಿ 5:30 ಆಗಿದೆ ಟೈಮು. ಈ 5:30ಗೆ ನಾನು ಆಲ್ರೆಡಿ 3,000 ಮಾಡಿದ್ದೀನಿ. ಇನ್ನು 12 ಬಾಕಿ ಇದೆ. ಈಗ ನಾನು ಹೊಸೂರು ಕಡೆ ಹೋಗ್ತಿದ್ದಂಗೆ, ಹೊಸೂರಿನ ಯಾವ್ದಾದ್ರು ಒಂದು ಡ್ಯೂಟಿ ಬಂದರೆ ಆರಾಮಾಗಿ ಏರಿಯಾ ಕಡೆ ತಗೊಂಡೋಗ್ತೀನಿ ಡ್ಯೂಟಿನ, ನೆಮ್ಮದಿಯಿಂದ ಮನೆಗೆ ಹೋಗ್ತೀನಿ. 12 ಅವರ್ ಒಳಗಡೆ 3,500-4,000 ಆಗೇ ಹೋಗುತ್ತಲ್ವ. ಸೊ ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ, ಸ್ವಲ್ಪ ಲಾಜಿಕ್ನ ಉಪಯೋಗಿಸಿ ಡ್ಯೂಟಿ ಮಾಡೋದನ್ನ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ಯಾರ್ಯಾರ ಮಾತೋ ಕೇಳ್ಕೊಂಡು ಸರಿಯಾಗಿ ಡ್ಯೂಟಿ ಮಾಡಿದೆ. ಇನ್ನು ಈಗ ನೋಡಿ, ನೈಟಲ್ಲಿ ಟ್ರಾಫಿಕ್ ಇರಲ್ಲ ಅಂತೀರಾ, ಓಕೆ. ಏನು ಟ್ರಾಫಿಕ್ ಇದ್ರು, ಈಗ ಈಗ ಟ್ರಾಫಿಕ್ ಇದ್ರೂ ಕೂಡ ಅದೇ ಅಮೌಂಟ್ ಅಲ್ಲ ಬರೋದು. ಟ್ರಾಫಿಕ್ ಇಲ್ಲದೆ ಏನು ಮಾಡ್ತೀರಾ, ಏನು ಸಾಕಾಗ್ಬಿಡುತ್ತೆ 12 ಅವರಲ್ಲಿ. ಹಂಗೆ 12 ಅವರು ಯಾವುದೇ ಕಾರಣಕ್ಕೂ ಗಾಡಿ ಓಡಲ್ಲ. ಯಾಕಂದ್ರೆ ನಮಗೆ ಗೊತ್ತು, ನಾವು ಓಡಿಸೋರಿಗೆ ಒಂದು ಅಮ್ಮಮ್ಮ ಅಂದ್ರೆ ಒಂದು 8 ಅವರ್ ಅಷ್ಟೇ ಓಡಿಸೋದು. ಅಲ್ಲಿ ಇಲ್ಲಿ ಅರ್ಧ ಗಂಟೆ 20 ನಿಮಿಷ ಅಂತಲೇ 4 ಅವರ್ ಓತ್ಲ ಹೊಡೆದಿರ್ತೀವಿ 12 ಅವರಲ್ಲಿ. ಬೇಕಾದ್ರೆ ನಮ್ಮ ಡ್ರೈವರ್ಗಳಿಗೆ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ಇದು. ನಾವು ಓತ್ಲ ಹೊಡ್ಕೊಂಡೆ ಅಲ್ಲೇ ಟೈಮ್ ಪಾಸ್ ಮಾಡಿರ್ತೀವಲ್ಲ, ಇನ್ನೊಂದು 8 ಅವರ್ ಗಾಡಿ ಓಡಿಸ್ಬೇಕಾಗಂತೂ ಬರುತ್ತೆ, ಅದಂತೂ ನಿಜ. ಯಾಕಂದ್ರೆ ಅಷ್ಟು ಓಡಿಸ್ಲಿಲ್ಲ ಅಂದರೆ ನಿಮ್ಗೆ ಆ ಅರ್ನಿಂಗ್ಸ್ ಆಗಲ್ಲ, ಅಷ್ಟು ಓಡಿಸ್ಲೇಬೇಕು. ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ.
ಅಷ್ಟರ ಈಗ 16ರಿಂದ 18 ಅವರ್ ಒಳಗಡೆ ಮತ್ತೆ ಕೇಳಿದ್ರಲ್ಲ ನಮ್ಮ ಕುಮಾರ್ ಅವರು. ನಾನು ಹೇಳೋದು ಇಷ್ಟೇ, ಬೇಕಾದ್ರೆ ನನ್ನ ಡೈಲಿ ಲಾಗು ನನ್ನ ಡೈಲಿ ವಿಡಿಯೋಸ್ ನೀವು ನೋಡ್ತೀರಿ ನಾನು ಎಷ್ಟು ಅವರ್ ಡ್ಯೂಟಿ ಮಾಡ್ತೀನಿ ಅಂತ. ಅಮ್ಮಮ್ಮ ನಾನು ಡೈಲಿ ಮಾಡೋದೇ 12 ಅವರ್ ಡ್ಯೂಟಿ ಮಾತ್ರ, ಅದಕ್ಕಿಂತ ಜಾಸ್ತಿ ಅದೇ ಒಂದಿನ ಏನೋ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು, 1 ಅವರ್ 2 ಅವರು, ಇಲ್ಲ ಒಂದು ದಿನ ಹೋಗದೆ ಮಲ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ನಾನು 18 ಅವರು ಡೈಲಿ 16 ಅವರು ಈ ಥರ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಡ್ಯೂಟಿ ಎಲ್ಲ ಮಾಡೋಕ್ಕೆ ಹೋಗಲ್ಲ ಸ್ನೇಹಿತರೆ. ನೀವು ಅಷ್ಟೇ ಅದನ್ನೇ ಫಾಲೋ ಮಾಡಿ. ಆದಷ್ಟು ಪೀಕ್ ಅವರಲ್ಲಿ ಲಾಗಿನ್ ಇರೋಕ್ಕೆ ಟ್ರೈ ಮಾಡಿ. ಒಳ್ಳೆ ಡ್ಯೂಟಿಗಳು ಬರ್ತವೆ. ಬರೀ 30 ಕಿಲೋಮೀಟ್ರು 35-40 ಕಿಲೋಮೀಟ್ರಿಗೆಲ್ಲ 1,100 ರೂಪಾಯಿ ಬರೋ ಡ್ಯೂಟಿಗಳು ಬರ್ತವೆ ನೋಡಿ. ಅಂಥವನ್ನೆಲ್ಲ ನೀವು ತಪ್ಪಿಸ್ಕೊಂಡಾಗ ನಾನ್ ಪೀಕ್ ಅವರಲ್ಲಿ ಎಲ್ಲಿ ಬರುತ್ತೆ? ನಾನ್ ಪೀಕ್ ಅವರಲ್ಲಿ ನೀವು 50 ಕಿಲೋಮೀಟ್ರ್ ಹೋದ್ರೂ 600 ರೂಪಾಯಿ ಮಾತ್ರ ಕೊಡ್ತಾನೆ. ಸೊ ಲೆಕ್ಕಕ್ಕೆ ಇಲ್ಲಿ 35-40 ಕಿಲೋಮೀಟ್ರಿಗೆ 1,1000 ರೂಪಾಯಿ ಬರುತ್ತೆ. ನೀವು ನಾನ್ ಪೀಕ್ ಅವರಲ್ಲಿ 50 ಕಿಲೋಮೀಟ್ರ್ ಹೋದ್ರೂ 600 ರೂಪಾಯಿ 700 ರೂಪಾಯಿ ಯಾವ ಮೂಲೆಗೆ? ಮತ್ತು ದುಡ್ಡು ಆಗು ರನ್ನಿಂಗ್ಸ್ ಆಗು ಅಂದರೆ ಎಲ್ಲಾಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ ಯಾರು ಕೂಡ ನಾನ್ ಪೀಕ್ ಅವರಲ್ಲಿ ಲಾಗಿನ್ ಆಗಕ್ಕೆ ಹೋಗ್ಬೇಡಿ, ಜಾಸ್ತಿ ಪೀಕ್ ಅವರಲ್ಲಿ ಲಾಗಿನ್ ಆಗಿ ಅಂತ ಹೇಳ್ತಾ ನಮ್ಮ ಡ್ಯೂಟಿನ ಮುಂದುವರ್ಸೋಣ ಸ್ನೇಹಿತರೆ. ಸದ್ಯಕ್ಕೆ ನಾನು ಬಂದು ತಮಿಳ್ನಾಡು ಕರ್ನಾಟಕ ಬಾರ್ಡ್ರಲ್ಲಿದ್ದೀನಿ. ಈ ಬಾರ್ಡ್ರಿಂದ ಹೊಸೂರು ಹತ್ರ, ಅಲ್ಲಿಂದ ಕರೆಕ್ಟಾಗಿ ನನಗೆ ಸಹಕಾರ ನಗರ ಬೆಂಗಳೂರಲ್ಲಿ ಐತಲ್ಲ ಜಕ್ಕೂರು, ಅಲ್ಲಿಗೆ ಡ್ಯೂಟಿಗೆ ಬಂದೈತೆ. 1,140 ರೂಪಾಯಿದು ತಗೊಂಡಿದ್ದೀನಿ. ಪಿಕಪ್ ಹೋಯ್ತಾ ಇದ್ದೀನಿ ಇವರು. ಇದೇನಾದರೂ ಹೋದ್ರೆ ಗೊತ್ತಲ್ಲ, ಡ್ರಾಪ್ ಹಾಕಿದ್ರೆ ನಾನು 12 ಅವರ್ ಒಳಗಡೆ 4,000 ರೂಪಾಯಿ ರನ್ ಮಾಡ್ದಂಗೆ ಆಗುತ್ತೆ ಇವತ್ತು. ಸೊ ಬನ್ನಿ ಪಿಕಪ್ ಪಾಯಿಂಟ್ ಹೋಗ್ತಾ ಇದ್ದೀನಿ. ಇಲ್ಲೇ ನಿಯರ್ ಕರೆಕ್ಟಾಗಿ ಬಾರ್ಡ್ರಲ್ಲೇ ನಿಂತವ್ರೆ. ಒಂದು 20 ಕಿಲೋಮೀಟ್ರ್ ಖಾಲಿ ಬಂದೆ ಅಲ್ಲಿಂದ. ಇವಾಗ ಡ್ರಾಪ್ ಹಾಕಿದ ನಾನು 20 ಅಲ್ಲ 20 ಬಂದೆ, 22 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಸದ್ಯ ಇಲ್ಲೇ ಆಲ್ರೆಡಿ ಮೆಸೇಜ್ ಹಾಕಿದ್ರು ನಾನು ಲೊಕೇಶನಲ್ಲಿ ಇದ್ದೀನಿ ಅಂತ. ಪಿಕಪ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೆ. ಟ್ರಾಫಿಕ್ ಒಂದು ಸಖತ್ತಾಗಿರುತ್ತೆ ಗುರು. ಇದು ಅಷ್ಟೇ 2 ಅವರ್ ಮೇಲಾಗುತ್ತೆ ಡ್ರಾಪು ಗ್ಯಾರಂಟಿ. ನೋಡೋಣ ಎಷ್ಟೊತ್ತಾಗುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಅಂದರೆ ಇನ್ನೊಂದು 10 ಮೀಟರ್ ಇರ್ಬೋದು. ಮುಂದೆಗಡೆ ವೆಹಿಕಲ್ ಕಾಣ್ತಾ ಇದೆ ನೋಡಿ, ಅಲ್ಲಿಗೆ ಲಾಸ್ಟ್ ಬಾರ್ಡರು ತಮಿಳ್ನಾಡದು. ಅಲ್ಲಿಂದ ಆಚೆಗೆ ಕರ್ನಾಟಕ ಎಲ್ಲ ಬರ್ತಾ ಇದ್ದಾರೆ ಕಸ್ಟಮರ್. ಇವರೇ ಅನ್ಸುತ್ತೆ. ಬಂದ್ರು ಗುರು ಇವರೇ. सर बिल है आपका 1375 प्लस टोल सर 60 रुपीज टोल लगता है. 60 जो टोल है ना उसका मैसेज आया है ना, उसका फोटो दे दो. ಓಕೆ ಆಯ್ತು ಗುರು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಬಾಗ್ಲೂರ್ ಕ್ರಾಸಲ್ಲಿ ಒಂದು ಅಪ್ಪು ಸಿಡ್ಲಿ ಅಂತ ಯಾವುದೋ ಒಂದಿದೆ. ಪಾಪ ಹುಡುಗರುಗಳೆಲ್ಲ ಸೇರ್ಕೊಂಡು ಇದು ಮಾಡ್ತಾರೆ ಅಡುಗೆನ. ಅಲ್ಲಿಗೆ ಹೋದೆ, ಸಖತ್ತಾಗಿ ಮಾಡಿದ್ರು. ಒಂದು ಪಲಾವು ಒಂದು ತಟ್ಟೆ ಇಡ್ಲಿ ತಿಂದ್ಬಿಟ್ಟು ಶಿಸ್ತಾಗಿ ಬಂದೆ. ಸೊ ಏನಿವೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ. ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಅರಸಿ ಹಾರೈಸ್ದಂಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮ್ಮ ಅರ್ನಿಂಗ್ಸು ನೋಡೋರಲ್ಲ ಸ್ನೇಹಿತರೆ, ಇವತ್ತಿಗೆ 3,700 ರೂಪಾಯಿನೋ ಊಬರ್ ಅರ್ನಿಂಗ್ಸ್ ಆಗಿದೆ. ಮತ್ತು ಒಂದು 300 ರೂಪಾಯಿ ಟಿಪ್ಸ್ ಮಾಮೂಲಿ. ಫಸ್ಟ್ ಟ್ರಿಪ್ ಹೋಗಿದಾಗ 100 ರೂಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ರು, ಸೆಕೆಂಡ್ ಟ್ರಿಪ್ ಹೋಗಿದಾಗ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು. ಸೊ ಅದು ಸೇರಿದ್ರೆ 4,000 ರೂಪೀಸ್ ಇವತ್ತು ನನ್ನ ಅರ್ನಿಂಗ್ಸು. ಮತ್ತು 12 ಅವರ್ ಒಳಗಡೆನೆ ಡ್ಯೂಟಿ ಮಾಡಿದ್ದೀನಿ. ಅದು ನೀವು ಕೂಡ ನೋಡಿದ್ರಿ. ಟೈಮ್ ಬಂದು ಇನ್ನೂ 10 ಗಂಟೆ ಒಳಗಡೆನೆ ಸ್ನೇಹಿತರೆ. ನಾನು ಆರಾಮಾಗಿ ಇವಾಗ ಏನು ಮಾಡಲ್ಲ, ನಾನು ಮನೆಗೆ ಹೋಗ್ತಾ ಇರೋದು ಅಷ್ಟೇ. 12 ಅವರ್ ಇಲ್ಲ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ, 1 ಅವರ್ ಎಕ್ಸ್ಟ್ರಾ ಅನ್ಕೊಳ್ಳಿ ಅಷ್ಟೇ. 12 ಅವರ್ 13 ಅವರ್ ಒಳಗಡೆನೆ ಮಾಡಿದೆ ಡ್ಯೂಟಿ. ಅದು ಬೇಗನೆ ಇವಾಗ ನಾನು ಹೋಗ್ಬೇಕು ಅಂದರೆ ಹೋಗ್ಬಿಡ್ಬೋದಾಗಿತ್ತು, ಬಟ್ ಹೋಗ್ಲಿಲ್ಲ. ನಿಧಾನಕ್ಕೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಲಿ. ಆಮೇಲೆ ನಿಧಾನಕ್ಕೆ ಇನ್ನೊಂದು 20 ನಿಮಿಷ ಇದ್ದು ಮನೆ ಕಡೆ ಹೋಗೋಣ ಸ್ನೇಹಿತರೆ. ಇಷ್ಟನ್ನು ಹೇಳ್ತಾ ಬಾಯ್.